ಗಂಗಾವತಿ ನಗರದ ಕನಕಗಿರಿ ರಸ್ತೆಯಲ್ಲಿ ಬರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜೆಯು ಕಂಪನಿಯ ವತಿಯಿಂದ ಸ್ಮಾರ್ಟ್ ಫಾರ್ಮರ್ ಸಭೆಯ ಕಾರ್ಯಕ್ರಮವು ಉದ್ಘಾಟನೆಯು ಅದ್ದೂರಿಯಾಗಿ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳಾದ ರಾಘವೇಂದ್ರ ಎಲಿಗಾರ್, ಪ್ರಭಾಕರ್, ಶ್ರೀನಿವಾಸ್ ರಾವ್, ಶ್ರೀನಾಥ್ ಜಾಧವ್, ಅಂಜನಾ ಮೋಹನ್ ರೆಡ್ಡಿ, ಅಶೋಕ್ ಕುಮಾರ್, ವಿಜಯ್ ಕುಮಾರ್, ಸಂತೋಷ್ ಕುಮಾರ್, ಸಂಗಪ್ಪ ಅಡಿಯುಬಾವಿ, ಛತ್ರಪ್ಪ ನಾಯಕ್ ಸಿಂಗ್ನಾಳ್, ಶರಣಬಸವ ಬಂಡೀರ್ ಸೇರಿದಂತೆ ಜೆಯು ಕಂಪನಿಯ ಇನ್ನಿತರ ಸಿಬ್ಬಂದಿಗಳು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕು ಮತ್ತು ಹೋಬಳಿಗಳಿಂದ ರೈತರುಗಳು ಆಗಮಿಸಿ ಜೆಯು ಕಂಪನಿಯ ವತಿಯಿಂದ ಕೆಲ ಔಷಧಗಳಿಗೆ ಮಾಹಿತಿ ನೀಡಿದರು. ನಮ್ಮ ನಾಡಿನ ರೈತರ ಬಗ್ಗೆ ಇರ್ತಕ್ಕಂಥ ನೇಗಿಲ ಯೋಗಿ ನುಡಿ. ಹಾಗಾಗಿ ಎಲ್ಲ ರೈತ ಬಾಂಧವರು ಫಲವನ್ನು ಬಯಸದ ದೇವೆಯ ಪೂಜೆಯು ಜನ್ಮದೇಹ ಪರ ಸಾಧನವು ಕಿರಿಯ ಮದಳನವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ఆయన చాలా ఢిల్లీలో ఉంటారు. తను స్పీచ్ దయచేసి ಮುಖ್ಯಸ್ಥರಾಗಿರ್ತಕ್ಕಂಥ ಸತ್ಯಜಿತ್ ಸರ್, ವೈಸ್ ಪ್ರೆಸಿಡೆಂಟ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ವರ್ಚುವಲ್ ಮೂಲಕ ಭಾಗವಹಿಸುತ್ತಿದ್ದಾರೆ. ದಯವಿಟ್ಟು वर्षों का है ये नाता, जेयू अन्नदाता, इस मिट्टी का सम्मान रखिए। किसान का विश्वास है, खलिहान का विकास है, जेयू की खोज से, किसान की सोच से हम जय करेंगे मिट्टी की, जय करेंगे भाग्य, हम जय करेंगे मिट्टी की, जय करेंगे। जब मिल जाए किसान और जेयू का विज्ञान तो मुस्कुराए मिट्टी। ಗುಣಮಟ್ಟಕ್ಕೆ ನಮ್ಮ ಬದ್ಧತೆ ಮತ್ತು ಅವಿರತ ಗಮನ ಕೇಂದ್ರೀಕರಣವನ್ನು ಸೂಚಿಸುತ್ತದೆ. ಗುಣಮಟ್ಟ ಮತ್ತು ಅನ್ವೇಷಣೆಗೆ ನಾವು ಹೊಂದಿರುವ ಈ ಬದ್ಧತೆಯು ನಮ್ಮ ಉತ್ಪನ್ನಗಳಲ್ಲಿ ನಿಮಗೆ ಗಮನಿಸುತ್ತದೆ. ಬೆಳೆ ರಕ್ಷಣೆ ಮತ್ತು ಬೆಳೆ ಪೋಷಕಾಂಶ ಉತ್ಪನ್ನಗಳ ವಿಶಾಲ ಶ್ರೇಣಿಯನ್ನು ನಾವು ಒದಗಿಸುತ್ತೇವೆ. ನಮ್ಮ ಪೋರ್ಟ್ಫೋಲಿಯೋಗಳಲ್ಲಿ 130ಕ್ಕೂ ಹೆಚ್ಚು ಉತ್ಪನ್ನಗಳಿದ್ದು ವಿವಿಧ ಬೆಳೆಗಳು ಮತ್ತು ಪ್ರದೇಶಗಳಿಗೆ ರೂಪಿಸಲಾಗಿದೆ ಮತ್ತು ಕೃಷಿ ಸಂಸ್ಥೆಗಳಲ್ಲಿನ ಅನ್ವೇಷಣೆಗಳ ಮೂಲಕ ಇದನ್ನು ರೂಪಿಸಲಾಗಿದೆ. ಅಗತ್ಯವಿರುವವರಿಗೆ ಅತ್ಯುನ್ನತ ಉತ್ಪನ್ನಗಳು ತಲುಪಬೇಕು ಎಂದು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈ ತತ್ವವನ್ನು ಆಧರಿಸಿ ಕೇವಲ 2 ದಶಕಗಳ ಪ್ರಯಾಣದಲ್ಲಿ ಆಗ್ರೋ ಕೆಮಿಕಲ್ ಉದ್ಯಮದಲ್ಲಿ ಪ್ರಮುಖ ಸಂಸ್ಥೆಯಾಗಿದ್ದೇವೆ ಮತ್ತು 7,000ಕ್ಕೂ ಹೆಚ್ಚು ವ್ಯಾಪಾರ ಪಾಲುದಾರರು ಮತ್ತು 25,000ಕ್ಕೂ ಹೆಚ್ಚು ರಿಟೇಲರ್ಗಳನ್ನು ಒಳಗೊಂಡ ಬಲಿಷ್ಠ ಜಾಲವನ್ನು ನಿರ್ಮಿಸಿದೆ ಮತ್ತು ಇದು 2 ಮಿಲಿಯನ್ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ನಾವು ಬೀರಿದ ಪರಿಣಾಮಕ್ಕೆ ಗಡಿಗಳಿಲ್ಲ. ಇಂದು ನಮ್ಮ ಉತ್ಪನ್ನಗಳು 4 ಖಂಡಗಳಲ್ಲಿ 20ಕ್ಕೂ ಹೆಚ್ಚು ದೇಶಗಳಲ್ಲಿ ಲಭ್ಯವಿದೆ. ಜ್ಞಾನ ಮತ್ತು ಬೆಂಬಲವನ್ನು ನೀಡಿ ರೈತರನ್ನು ಸಬಲಗೊಳಿಸುವುದು ನಿಜವಾದ ಯಶಸ್ಸನ್ನು ನೀಡುತ್ತದೆ ಎಂದು ನಾವು ಭಾವಿಸುತ್ತೇವೆ. ಇದೇ ಕಾರಣಕ್ಕೆ ನಮ್ಮ ಕುಶಲ ಅಗ್ರಗಾಮಿ ರೈತರ ಜೊತೆಗೆ ನಿಕಟವಾಗಿ ಕೆಲಸ ಮಾಡುತ್ತಾರೆ ಮತ್ತು ಇತ್ತೀಚಿನ ಅಭ್ಯಾಸಗಳನ್ನು ವೈಯಕ್ತಿಕಗೊಳಿಸಿದ ಮಾರ್ಗದರ್ಶನ ಮತ್ತು ತರಬೇತಿಯನ್ನು ಒದಗಿಸುತ್ತಾರೆ. ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಳ್ಳಲು ಮತ್ತು ರೈತ ಸಮುದಾಯವನ್ನು ಸಬಲಗೊಳಿಸಲು ನಮ್ಮ ಜೆಯು ಅಗ್ರಿ ಸೈನ್ಸಸ್ ನಲ್ಲಿ ಇಡೀ ದೇಶವನ್ನು ತಮ್ಮ
ಬೆನ್ನ ಮೇಲೆ ಹೊತ್ತೊಯ್ಯುವವರಿಗೆ ಅಮೂಲ್ಯ ಕೊಡುಗೆಯನ್ನು ಒದಗಿಸುವುದಕ್ಕೆ ನಾವು ಬದ್ಧರಾಗಿದ್ದೇವೆ. ಇದೇ ಕಾರಣಕ್ಕೆ ಸುಸ್ಥಿರ ಕೃಷಿ ಅಭ್ಯಾಸಗಳನ್ನು ಪ್ರೋತ್ಸಾಹಿಸಲು ಪೂರಕವಾಗಿ ಮತ್ತು ರೈತರು ಮತ್ತು ಪರಿಸರದ ಭವಿಷ್ಯಕ್ಕೆ ಪೂರಕವಾಗಿ ನಮ್ಮ CSR ಚಟುವಟಿಕೆಗಳಿವೆ. 1000ಕ್ಕೂ ಹೆಚ್ಚು ಉದ್ಯೋಗಿಗಳ ನಮ್ಮ ಬದ್ಧತೆಯ ಕಾರ್ಯಪಡೆಯೊಂದಿಗೆ ನಾವು ಕಾಳಜಿ, ನಂಬಿಕೆ, ಬಾಧ್ಯತೆ ಮತ್ತು ಉತ್ಕೃಷ್ಟತೆಯ ಮೌಲ್ಯಗಳನ್ನು ಬೆಳೆಸುವ ಮೂಲಕ ಆತ್ಮೀಯ ಕುಟುಂಬವಾಗಿ ಗೊತ್ತಾಗುತ್ತೇವೆ. ಈ ಮೌಲ್ಯಗಳು ನಮ್ಮ ಸಂಸ್ಕೃತಿಗೆ ರೂಪಿಸುವ ಒಂದು ಕಂಪನಿಯಾಗಿ ನಾವು ಯಾರಿಗೂ ವ್ಯಾಖ್ಯಾನಿಸುವ ಮಾರ್ಗದರ್ಶಿ ತತ್ವಗಳಾಗಿವೆ. ನಾವು ನಮ್ಮ ಕೃಷಿಯನ್ನು ವಾಸ್ತವವಾಗಿ ಬೆಳೆಸುವುದರೊಂದಿಗೆ ನಾವು ನಮ್ಮ ರಾಷ್ಟ್ರದ ರೈತರು, ಹೊಲಗಳು ಮತ್ತು ಮನೆಗಳ ಬಗ್ಗೆ ಆಳವಾಗಿ ಬದ್ಧರಾಗಿರುತ್ತೇವೆ. ಕೃಷಿ ವಿಕಸನಗೊಳ್ಳಲು ಮತ್ತು ಸುಸ್ಥಿರವಾಗಲು ಸಹಾಯ ಮಾಡಲು ನಾವು ಬದ್ಧರಾಗಿದ್ದೇವೆ. ಮಣ್ಣು ಮೂಡುವಂತಾಗ ದೇಶ ಹರಡುತ್ತದೆ ಎಂದು ನಾವು ನಂಬುತ್ತೇವೆ ಮತ್ತು ಮಣ್ಣು ನಗುತ್ತದೆ ಎಂಬ ಭವಿಷ್ಯವನ್ನು ನಾವು ನಂಬುತ್ತೇವೆ. Objective of business, no doubt every company do the business for making money. पैसा बनाने के लिए हर कोई काम करता है, लेकिन पैसा भी बने और जिनके जरिए पैसा बनता है, यानी कि वो किसान जो हमारे प्रोडक्ट को खरीदते हैं तो उनको भी उतना ही लाभ होना चाहिए, ये बहुत जरूरी है। और हम इस फिलॉसफी को आगे बढ़ाते हुए सबसे पहले हम पूरे देश में मिट्टी मुस्कुराएगी, यानी कि सॉइल हेल्थ, मिट्टी के लिए हम काम करना चाहते हैं, कर रहे हैं। और उसी उद्देश्य के तहत मिट्टी मुस्कुराएगी, यानी कि सॉइल हेल्थ के उद्देश्य से, ऑब्जेक्टिव से हमने पूरे देश में ये छोटा छोटा JU स्मार्ट फार्मर क्लब का इस बार हमने निर्णय लिया कि हम आप स्मार्ट फार्मर का मतलब है कि वो किसान जो मिट्टी की कदर समझते हैं कि मिट्टी कितना जरूरी है और अपनी खेती में वो एक बहुत इंटरेस्ट लेते हैं, तो उनके साथ मिलके हम बाकी और किसानों को भी अवेयर करें कि मिट्टी के स्वास्थ्य के बारे में हमको जरूर सोचना चाहिए, कुछ काम करना चाहिए. ಬಂದ್ರಿ ಅಂದ್ರೆ ಇಂಡಿಯನ್ ಕಂಪನಿನೂ ಬಹುರಾಷ್ಟ್ರ ಕಂಪನಿ ಕಾಂಪೀಟ್ ಕೊಡ್ತಕ್ಕಂತ ಒಂದು ಕೆಮಿಕಲ್ಗಳನ್ನ ತರ್ತಾ ಇದೆ. ಸ್ಟಾರ್ಟಿಂಗ್ ನಮ್ಮ ಸಂತೋಷ ಹೇಳಿದ್ರು ಏನಂತಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ. ನಿಮಗೇನು ಅನ್ಸುತ್ತದು? ಜೈ ಜವಾನ್ ಜೈ ಕಿಸಾನ್ ಏನ್ ಅನ್ಸುತ್ತೆ ನಿಮಗದು? ಆ ಒಂದು ಸ್ಲೋಗನ್ ಹೇಳಿದ ಮೇಲೆ ಏನಪ್ಪಾ, ಏನಿದು ಸಾಮಾನ್ಯ ಹೇಳ್ತಕ್ಕಂತ ಸ್ಲೋಗನ್ ಅನಿಸ್ತು ಅಥವಾ ಏನಾರ ಇದರಲ್ಲಿ ಚೇಂಜಸ್ ಇದೆ ಅಂತ ನಿಮಗೆ ಅನ್ಸಿದೆ? ಏನ್ ಅನ್ಸುತ್ತೆ ನಿಮಗೆ? ಯಾರಾದ್ರೂ ಹೇಳ್ಬೋದು? ಅಥವಾ ಇಲ್ಲ ಸರ್ ಎವ್ರಿ ಇಯರ್ ಇಂಡಿಪೆಂಡೆಂಟ್ ಡೇ ಅಥವಾ ರಿಪಬ್ಲಿಕ್ ಡೇ ಅದಾಗ ಹೇಳ್ತಾರ ಜೈ ಜವಾನ್ ಜೈ ಕಿಸಾನ್ ಆ ತರ ಅಂತ ತಿಳ್ಕೊಂಡ್ರು ಅಥವಾ ಏನು? ನಾ ಯಾಕೆ ಹೇಳ್ತಿದ್ದೇನೆ ಅಂತಂದ್ರೆ ಈ ಒಂದು ಕೆಲಸದಲ್ಲೇ ಒಂದು ಬಹಳ ಮಹತ್ವ ಇದೆ. ನಮ್ಮ ಪ್ರೆಸಿಡೆಂಟ್ ಹೇಳಿದ್ರು, ಯಾರು VP ಸರ್ ಅಂದ್ರೆ ಸತ್ಯಜಿತ್ ಸಿಂಗ್ ಅವರು, ಏನಂತಂದ್ರೆ ಮಿಟ್ಟಿ ಮುಸ್ಕರಾಗಿ ಅಂದ್ರೆ ಮಣ್ಣು ನಗುವು, ಮಣ್ಣು ಎಷ್ಟು ನಮ್ಗೆ ಇಂಪಾರ್ಟೆಂಟ್ ಹಂಗೆ ನಮ್ಮ ರೈತರಿಗೆ ಅಥವಾ ನಮ್ಮ ದೇಶಕ್ಕೆ ಸೈನಿಕನು ಅಷ್ಟೇ ಇಂಪಾರ್ಟೆಂಟ್. ಹೌದ್ರ? ಹಾಗಾಗಿ ಹಿಂದೊಂದು ಹೇಳಿದ್ರು ಜವಾಹರ್ಲಾಲ್ ನೆಹರು ಏನಂತಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಇಲ್ಲಿ ಜೈ ಕಿಸಾನ್ ಅನ್ನೋದನ್ನ ಈ ಕಂಪನಿ ಹೇಳಿದ್ರು. ಈಗ ನಮ್ಮ ಮೋಹನ್ ರೆಡ್ಡಿ ಸರ್ ಹೇಳಿದ್ರು ಏನಂದ್ರೆ 5-6 ಕಂಪನಿಗಳು ಸೇರೋದು. ಮೊದಲಿಗೆ ಇದು ಟ್ಯಾಬ್ಲೆಟ್ ಇಂಡಿಯಾ ಅಂತ ಹೇಳ್ಬಿಟ್ಟು ಬಂತು ಕಂಪನಿ. ಇದು ಬಹಳ ದೂರ ಅಲ್ಲ, ಇಲ್ಲೇ ಚೆನ್ನೈ ಕಂಪನಿ ಇದೆ. ಚೆನ್ನೈಯಲ್ಲಿ ವಾಸ ಆಗಿರ್ತಕ್ಕಂಥ ಕಂಪನಿ 128 ವರ್ಷ ಆಯ್ತು. ಜವಾರ್ ಗ್ರೂಪ್ ಅಂತ ಹೇಳಿ ಹಳೆ ಒಂದು ಕಂಪನಿ. ಇವರು 5-6 ವಿಂಗ್ಗಳದಾವು. ಟ್ಯಾಬ್ಲೆಟ್ ನಾಗಿದ್ದಾರೆ, ಸಾಫ್ಟ್ವೇರ್ ಇಂಡಸ್ಟ್ರಿ ಇದ್ದಾರೆ, మెడిసిన్స్, హ్యూమన్ మెడిసిన్స్ అది పెద్ద కంపెనీ. సెకండ్ ప్రొడాక్ట్ అంటే మన చెన్నైలో ఐటీ ఇన్ఫర్మేషన్ టెక్నాలజీ చాలా పెద్ద కంపెనీ, వరల్డ్ చాలా పెద్ద కంపెనీ, అది రెండో కంపెనీ. మూడవది ట్రాపికల్, వెరీ ఓల్డ్ కంపెనీ ట్రాపికల్, ఇది చాలా ఓల్డ్ కంపెనీ ట్రాపికల్. అట్లాగే జీయు కంపెనీ మన ఉన్న కంపెనీ. ఇలా కాకుండా ట్యాగ్రోస్ అని ఇంకో కంపెనీ ఉంది. 3 కంపెనీలు అగ్రో కెమికల్ కంపెనీస్. దాంతోపాటు వీళ్ళకి మిలిటరీకి వెళ్తే బుల్లెట్ ప్రూఫ్ జాకెట్స్ అది కూడా ఉంది. అట్లాగే జిప్పులు ప్యాంట్స్కి బ్యాగ్స్కి వేసేదానికి జిప్పుల బ్యాగ్ కూడా ఉంటుందండి అది కంపెనీ.